ಶಶಿ ತರೂರ್ ಒಂದ್ ಕಡೆ ಮೆನ್ಷನ್ ಮಾಡ್ತಾರೆ, ಬ್ರಿಟಿಷರು ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಭಾರತ ಜಗತ್ತಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಿದ್ದು 25% GDP ಅನ್ನ. ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದ್ಮೇಲೆ ಭಾರತ ಜಗತ್ತಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಿದ್ದು ಕೇವಲ 2% GDP ಅನ್ನ. ಹೌದು, ಬ್ರಿಟಿಷರು ಸ್ಕೂಲ್ ಮಾಡಿದ್ರು, ರೋಡ್ ಡೆವಲಪ್ಮೆಂಟ್ ಮಾಡಿದ್ರು, ರೈಲ್ವೆ ಡೆವಲಪ್ಮೆಂಟ್ ಮಾಡಿದ್ರು, ಜೊತೆಗೆ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ತಂದು ದೇಶ ವಿಭಜನೆಗೆ ಕಾರಣ ಆಗಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ವಿಷಬೀಜವನ್ನ ಬಿತ್ತಿ ಪಾಕಿಸ್ತಾನದ ನಿರ್ಮಾಣಕ್ಕೆ ಕಾರಣ ಆದ್ರು. ಜೊತೆಗೆ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಮರ್ತು ಹೋದ್ರ. ಸಾವಿರಾರು ಜನ ಭಾರತೀಯರ ಸಾವಿಗೆ ಕಾರಣ ಆದ ಜನರಲ್ ಡಯರ್ಗೆ ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ ಅವಾರ್ಡ್ ಅನ್ನು ಕೊಟ್ಟು ಪುರಸ್ಕಾರ ಮಾಡ್ತಾರೆ. ಇದು ಬರೀ ಭಾರತದ ಕತೆ ಅಷ್ಟೇ ಅಲ್ಲ. ಎಲ್ಲೆಲ್ಲಿ ಬ್ರಿಟಿಷರು ವಸಾಹತು ಮಾಡ್ಕೊಂಡಿದ್ರಲ್ವ ಯಾವ ದೇಶವನ್ನ, ಆ ದೇಶವನ್ನ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಬ್ರಿಟಿಷರು ಕೊಟ್ಟಂತಹ ಕೊಡುಗೆನೆ ಬಾರ್ಡರ್ ಡಿಸ್ಪ್ಯೂಟ್ಸ್. ನಾವು ಬರೀ ಭಾರತ ಪಾಕಿಸ್ತಾನದ ವಿಚಾರ ಅಷ್ಟೇ ಹೇಳ್ತಾ ಇಲ್ಲ. ಇವತ್ತೇನು ಪ್ಯಾಲೆಸ್ಟೈನ್ ಮತ್ತೆ ಇಸ್ರೇಲ್ ವಾರ್ ನಡೀತಾ ಇದೆ ಅಲ್ವಾ, ಈ ವಿಚಾರದಲ್ಲೂ ಕೂಡ ಅವತ್ತು ತಪ್ಪು ಮಾಡಿದ್ದು ಬ್ರಿಟನ್. ಇವತ್ತು ನಾವು ನೋಡ್ತಾ ಇದ್ದೀವಿ ಆ ಯುದ್ಧಗಳನ್ನ. ಇಷ್ಟೆಲ್ಲ ಆದ್ರೂ ಕೂಡ ಬ್ರಿಟಿಷರು ಬಂದೇ ನಮ್ಮನ್ನ ಡೆವಲಪ್ಮೆಂಟ್ ಮಾಡಿದ್ರು ಅಂತ ನಾವು ಹೇಳ್ತಿರೋದು ಯಾಕೆ ಅನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಅವತ್ತು ಇಂತಹ ಮನಸ್ಥಿತಿಗಳು ಇದ್ದಿದ್ದಕ್ಕೆ, ಬ್ರಿಟಿಷರು ಬಂದಿದ್ದೇ ಭಾರತವನ್ನ ಅಭಿವೃದ್ಧಿ ಮಾಡೋಕೆ ಅನ್ನೋ ಮನಸ್ಥಿತಿಗಳು ಇದ್ದಿದ್ದಕ್ಕೆ ಬ್ರಿಟಿಷರು ನಮ್ಮನ್ನ 200 ವರ್ಷಗಳ ಕಾಲ ಆಳೋಕ್ ಸಾಧ್ಯ ಆಗಿದ್ದು.